ಹಲೋ ಆತ್ಮೀಯರೇ, ನಮಸ್ಕಾರ. ಮೋಕ್ಷ ಮೀಡಿಯಾಕ್ಕೆ ತಮಗೆಲ್ಲ ಸ್ವಾಗತ. ನಾನು ಮೋಕ್ಷ ಹಿರೇಮಠ್. ಇಂದಿನ ದಿನಮಾನಗಳಲ್ಲಿ ಈ ಕಾರ್ಪೊರೇಟ್ ಕಂಪನಿಗಳ ವಿಷಯ ಬಹಳ ಚರ್ಚಿತವಾಗ್ತಾ ಇದೆ. ರೈತ ಮುಷ್ಕರದಲ್ಲಿ ಈ ಕಾರ್ಪೊರೇಟ್ ಕಂಪನಿಗಳ ಮಾತೇ ಮಾತು. ಹಾಗಾದರೆ ಈ ಕಾರ್ಪೊರೇಟ್ ಕಂಪನಿಗಳಂದರೆ ಏನು? ಇವುಗಳು ಯಾವ ರೀತಿಯಾಗಿ ಜನರ ಜೀವನದ ಮೇಲೆ ಪ್ರಭಾವ ಬೀರ್ತಾ ಇದ್ದಾವೆ? ಇದು ನಿಮ್ಮ ಮುಂದಿರ್ತಕ್ಕಂಥ ಪ್ರಶ್ನೆ. ಮಾನ್ಯರೇ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ಆತ್ಮೀಯರೇ, ಈ ಕಾರ್ಪೊರೇಟ್ ಕಂಪನಿಗಳು ತನ್ನದೇ ಆದ ವಿಶಿಷ್ಟತೆಯನ್ನು ಹೊಂದಿವೆ. ವಿಶ್ವದಲ್ಲಿ 1950ರ ಸುಮಾರಿನಲ್ಲಿ ಈ ಕಾರ್ಪೊರೇಟ್ ಕಂಪನಿಗಳ ಉದ್ಭವವನ್ನು ನಾವು ಗುರುತಿಸಬಹುದು. 1960ರ ಸುಮಾರಕ್ಕೆ ಭಾರತದಲ್ಲಿ ಈ ಕಾರ್ಪೊರೇಟ್ ಕಂಪನಿಗಳು ತಮ್ಮ ಉದ್ಭವವನ್ನು ತೋರಿಸಲಿಕ್ಕೆ ಪ್ರಾರಂಭಿಸ್ತವೆ. ಈ ಕಾರ್ಪೊರೇಟ್ ಕಂಪನಿಗಳು ಜನರ ಜೀವನದ ಮೇಲೆ ತಮ್ಮದೇ ಆದ ಹಿಡಿತವನ್ನು, ಜನರ ಜೀವನ ಶೈಲಿಯನ್ನು ಬದಲಾಯಿಸುವ ಒಂದು ತಾಕತ್ತನ್ನು ಕೂಡ ಈ ಕಾರ್ಪೊರೇಟ್ಗಳು ಹೊಂದಿವೆ. ಕನ್ನಡದಲ್ಲಿ ಸಾಮಾನ್ಯವಾಗಿ ಕಾರ್ಪೊರೇಟ್ಸ್ಗೆ ನಾವು ಸಂಘಟಿತ ವಾಣಿಜ್ಯ ನಿಗಮ ಅಂತ ಹೇಳ್ತೀವಿ. ಕಾಂಗ್ಲೊಮೆರೇಟ್ ಕಾರ್ಪೊರೇಟ್ಸ್ಗೆ ಸಂಘಟಿತ ಸಮುಚ್ಛಾಯಕ ವಾಣಿಜ್ಯ ನಿಗಮ ಅಂತ ಹೇಳ್ತಾರೆ. ಆದರೆ ಸಾಮಾನ್ಯವಾಗಿ ಕಾಂಗ್ಲೊಮೆರೇಟ್ ಕಾರ್ಪೊರೇಟ್ಸನ್ನೇ ಕನ್ನಡೀಕರಣಗೊಳಿಸಿ ನಾವು ಅದನ್ನು ನಮ್ಮ ಸಾಹಿತ್ಯದಲ್ಲಿ, ನಮ್ಮ ಪಠ್ಯಗಳಲ್ಲಿ ಉಪಯೋಗಿಸ್ತಾ ಇದ್ದೇವೆ. ತನ್ಮೂಲಕ ಕನ್ನಡ ಭಾಷೆಯ ಬೆಳವಣಿಗೆಯ ಅರ್ಥವಂತಿಕೆಯನ್ನು ಹೆಚ್ಚಿಸಿಕೊಳ್ತಾ ಇದ್ದೇವೆ. ಈ ಭಾಷೆಯ ನಡುವೆ ಕೊಡುಕೊಳ್ಳುವ ವ್ಯವಹಾರ ಸಾಮಾನ್ಯ. ಆ ಹಿನ್ನೆಲೆಯಲ್ಲಿ ಈ ಕಾಂಗ್ಲೊಮೆರೇಟ್ ಕಾರ್ಪೊರೇಟ್ ಅಂತ ಹೇಳುವುದೇ ಚೆನ್ನಾಗಿ ಅನಿಸುತ್ತೆ. ಈ ಕಾಂಗ್ಲೊಮೆರೇಟ್ ಕಾರ್ಪೊರೇಟ್ಗಳು ಆಗಬೇಕಾದ್ರೆ ಅವು ಒಂದಿನನೇ ಈ ಕಾಂಗ್ಲೊಮೆರೇಟ್ ಹಂತಕ್ಕೆ ಬರಲಿಲ್ಲ. ಹಂತವಾಗಿ ಆರ್ಥಿಕ ಸ್ಥಿತಿಯ ಮೇಲೆ ಹಿಡಿತನ್ನು ಸಾಧಿಸಿಕೊಳ್ಳುತ್ತಾ, ತಮ್ಮ ಏಳು ಬೀಳುಗಳನ್ನು ದಾಖಲಿಸುತ್ತಾ, ತಮ್ಮ ಲಾಭ ಯಾವುದೇ ರೀತಿಯಾಗಿ ಕುಸಿಯಬಾರದು, ತಮ್ಮ ಆಸ್ತಿ ಸಂಪತ್ತು ಕರಗಬಾರದು, ತಾವು ಅತಿ ಹೆಚ್ಚಿನ ರಿಸ್ಕನ್ನು, ಕಂಟಕವನ್ನು ಪಡ್ಕೊಳ್ಬಾರ್ದು. ಆ ಹಿನ್ನೆಲೆಯಲ್ಲಿ ಆ ಸಂದರ್ಭಕ್ಕೆ ತಕ್ಕಂತೆ ಈ ಕಾಂಗ್ಲೊಮೆರೇಟ್ ಕಾರ್ಪೊರೇಟ್ಗಳು ತಮ್ಮದೇ ಆದ ಪಾಲಿಸಿಯನ್ನು ರೂಪಿಸಿಕೊಳ್ತವೆ. ಭಾರತದಲ್ಲಿ 1960ರಿಂದೀಚೆಗೆ ಈ ಕಾಂಗ್ಲೊಮೆರೇಟ್ ಕಾರ್ಪೊರೇಟ್ಗಳು ಜನರ ಜೀವನ ಶೈಲಿಯ ಮೇಲೆ ಪ್ರಭಾವ ಬೀರಿ, ಜನರ ಜೀವನ ಶೈಲಿಯನ್ನೇ ಬದಲಾಯಿಸಿ, ಜನರ ಜೀವನದಲ್ಲಿ ಕಾರ್ಪೊರೇಟ್ ಸಂಸ್ಕೃತಿಯನ್ನು ಚಲಾಯಿಸಿ, ಆ ಕಾರ್ಪೊರೇಟ್ ಸಂಸ್ಕೃತಿಯೇ ನಿಜವಾದ ಸಂಸ್ಕೃತಿ ಅಂತೇಳಿ ಹೇಳಿರಬೇಕು. ಆ ಮಟ್ಟಕ್ಕೆ ಜನರ ಮನಸ್ಸಿನ ಮೇಲೆ ಇವು ತಮ್ಮ ನಿಯಂತ್ರಣವನ್ನು ಹೊಂದಿವೆ.
ಈ ಕಾರ್ಪೊರೇಟ್ ಕಂಪನಿಗಳು ಅಲ್ಲಿ 3, 4, 5 ಅಥವಾ ಅದಕ್ಕಿಂತ ಹೆಚ್ಚಿನ ಕಂಪನಿಗಳು ಒಂದಾಗಿರ್ಬೋದು. ಒಂದು ಪ್ರಮುಖ ಕಂಪನಿ ಇನ್ನೊಂದು ಕಂಪನಿಯನ್ನು ಖರೀದಿ ಮಾಡ್ತದೆ, ಮತ್ತೊಂದು ಕಂಪನಿಯನ್ನು ತನ್ನ ತೋಳ್ತೆಕ್ಕಿಗೆ ತೆಗೆದುಕೊಳ್ತದೆ, ಮಗದೊಂದು ಕಂಪನಿಯನ್ನು ತನಗೆ ಸೇರ್ಪಡೆಗೊಳಿಸ್ತದೆ, ಮತ್ತೊಂದು ಕಂಪನಿಯನ್ನು ಅದು ಖರೀದಿ ಮಾಡ್ತಾ ಇದೆ. ಹೀಗೆ ಸೇರ್ಪಡೆಗೊಂಡ, ಖರೀದಿಗೊಂಡ, ಸೇರಿಕೊಂಡ ಕಂಪನಿಗಳೆಲ್ಲ ಸೇರಿ ಏನು ಮಾಡ್ತವೆ, ಒಂದು ಕಾರ್ಪೊರೇಟ್ ಕಂಪನಿ ಅಂತೇಳಿ ಕರೆದುಕೊಳ್ತವೆ. ಈ ಕಂಪನಿಗಳಲ್ಲಿ ಸಾಮಾನ್ಯವಾಗಿ ಯಾವ ಕಂಪನಿಯ ಷೇರು ಹೆಚ್ಚಿನ ಪ್ರಮಾಣದಲ್ಲಿರ್ತದೆಯೋ ಆ ಕಂಪನಿ ತನ್ನ ನಿಯಂತ್ರಣವನ್ನು ಉಳಿದ ಕಂಪನಿಗಳ ಮೇಲೆ ಒಳಗೊಂಡಿರ್ತದೆ. ಆ ಕಂಪನಿಗೆ ತಕ್ಕಂತೆ ಅವು ಬಂದಿರತಕ್ಕಂಥ ಲಾಭವನ್ನು ತಮ್ಮೊಳಗೆ ಹಂಚಿಕೊಡ್ತಾ ಇದ್ದಾವೆ. ಯಾವ ಕಂಪನಿಯ ಷೇರುಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಆ ಕಂಪನಿಗಳಲ್ಲಿ ಚಲಾಯಿಸ್ತಿರ್ತವೋ ಅದೇ ಕಂಪನಿ ಭಾಳ ಪ್ರಮುಖವಾದ ಕಂಪನಿ ಆಗುತ್ತೆ. ಸಾಮಾನ್ಯವಾಗಿ ಈ ಕಾರ್ಪೊರೇಟ್ಗಳು ಒಂದು ಸಣ್ಣ ಚಿಕ್ಕ ವಸ್ತುವಿನ ಹಿಡಿದುಕೊಂಡು ಒಂದು ಹಿರಿದಾದ ವಸ್ತುವಿನವರೆಗೆ ಉತ್ಪಾದನೆಯನ್ನು ಮಾಡ್ತಾ ಇದ್ದಾವೆ. ಇಂದಿನ ದಿನಗಳಲ್ಲಿ ಅದು ಮನುಷ್ಯನ ಬದುಕಿಗೆ ಬೇಕಾಗಿರ್ತಕ್ಕಂಥ ಯಾವುದೇ ವಸ್ತು ಆಗಿರ್ಬೋದು, ಆ ವಸ್ತುಗಳನ್ನು ಅವು ಉತ್ಪಾದಿಸ್ತವೆ, ಅವು ಮಾರುಕಟ್ಟೆಗೆ ತರ್ತಾ ಇದ್ದಾವೆ, ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿ ಅದರಿಂದ ಲಾಭ ಗಳಿಸ್ತಾ ಇದ್ದಾವೆ. ಅಷ್ಟೇ ಅಲ್ಲ, ತಮ್ಮ ಕಂಪನಿಗೂ ತಮಗೂ ಮತ್ತು ಜನಸಾಮಾನ್ಯರು ಕೂಡ ಹಿತವನ್ನುಂಟು ಮಾಡ್ತಕ್ಕಂಥ ಒಂದು ವಾತಾವರಣ ಪ್ರಾರಂಭದಲ್ಲಿತ್ತು. ಆದರೆ ಜನರ ಜೀವನ ಶೈಲಿ ಬೇರೆ ಆದಮೇಲೆ, ಉತ್ಪಾದನೆ ಮುಮ್ಮಡಿಗೊಂಡ ಮೇಲೆ ಈ ಕಾರ್ಪೊರೇಟ್ಗಳು ತಮ್ಮ ಉದ್ಯಮದಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ ವಸ್ತುಗಳನ್ನು ಮಾರಾಟ ಮಾಡುವುದು ಭಾಳ ಕಷ್ಟ ಆಗುತ್ತೆ. ಆ ಮಾರಾಟ ಮಾಡುವುದಕ್ಕೆ ಅವರು ನಾನಾ ಥರ ಮಾರುಕಟ್ಟೆಗಳನ್ನು ಬೆನ್ನಟ್ಕೊಂಡು ಹೋಗ್ತಾರೆ. ದೇಶೀಯ ಮಾರುಕಟ್ಟೆ ಸಾಲದಾದ ಮೇಲೆ ಅಂತರ್ದೇಶೀಯ ಮಾರುಕಟ್ಟೆಯಲ್ಲಿ ಕೂಡ ತಮ್ಮ ಸರಕನ್ನು ಮಾರಾಟ ಮಾಡಲಿಕ್ಕೆ ಪ್ರಾರಂಭ ಆಗ್ತಾರೆ. ಆಗ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಸ್ಪರ್ಧೆ ಇದ್ದಾಗ ಅವು ಸ್ಪರ್ಧೆ ಇರ್ತಕ್ಕಂಥ ಕಂಪನಿಗಳೆಲ್ಲ ಅರ್ಥ ಮಾಡಿಕೊಂಡು ಒಂದುಗೂಡಿಕೊಂಡು ಮತ್ತೆ ಕಾರ್ಪೊರೇಟ್ ಸಂಸ್ಥೆಗಳಿಗೆ ಇನ್ನೂ ಸಣ್ಣ ಪುಟ್ಟ ಸಂಸ್ಥೆಗಳನ್ನು ತಮ್ಮ ತೋಳ್ತೆಕ್ಕೆ ತೆಗೆದುಕೊಂಡು ತಾವೇ ಏನಾಗಿಬಿಡ್ತವೆ, ಒಂದು ದೊಡ್ಡ ಕಂಪನಿಗಳಾಗಿಬಿಡ್ತವೆ. ಅಂದರೆ ಈ ಮಧ್ಯೆ ಅವು ತಮ್ಮ ಪಾಲಿಸಿಗಳನ್ನು ನಿರ್ವಹಿಸಲಿಕ್ಕೆ ತಮ್ಮದೇ ಆದ ವಿಶಿಷ್ಟತೆಗಳನ್ನು ಹೊಂದಿವೆ. ಅಂದರೆ ಮೊದಲು ಕಾರ್ಪೊರೇಟ್ ಆ ದೇಶೀಯ ಕಂಪನಿಗಳೆಲ್ಲ ಒಂದಾಗ್ತವೆ. ನಂತರದಲ್ಲಿ ಬೇರೆ ಬೇರೆ ದೇಶದ ಪ್ರಮುಖ ಕಂಪನಿಗಳನ್ನು ಕೂಡ ಸೇರ್ಪಡೆಗೊಳಿಸ್ತವೆ, ಖರೀದಿ ಮಾಡ್ತವೆ ಅಥವಾ ಮಾರ್ಪಾಡು ಮಾಡ್ತವೆ ಅಥವಾ ಒಂದು ಒಪ್ಪಂದ ಮಾಡಿಕೊಳ್ತವೆ. ಆ ಹಿನ್ನೆಲೆಯಲ್ಲಿ ಅವುಗಳನ್ನು ಕೂಡ ತಮ್ಮ ತೋಳ್ತೆಕ್ಕಿಗೆ ತೆಗೆದುಕೊಂಡು ತಮ್ಮ ಚಟುವಟಿಕೆಯನ್ನು ಮುಂದುವರಿಸ್ತಾ ಇದ್ದಾವೆ. ಈ ಮುಂದುವರಿಸಲಿಕ್ಕೆ ಸಾಮಾನ್ಯವಾಗಿ ಅವುಗಳಿಗಿರ್ತಕ್ಕಂಥ ಸಮಸ್ಯೆ ಏನಂತಂದರೆ, ಅವು ಯಾಕೆ ಮುಂದುವರಿಸ್ತವೆ ಅಂತಂದರೆ, ಈ ಅತಿಯಾದ ಉತ್ಪಾದನೆಯಾದ ಮೇಲೆ ಆ ಉತ್ಪಾದಿತ ವಸ್ತುಗಳನ್ನು ಮಾರಾಟ ಮಾಡುವುದು ಅವುಗಳಿಗೆ ಕಷ್ಟ ಆಗುತ್ತೆ. ಉತ್ಪಾದಿತ ವಸ್ತುಗಳು ಮಾರಾಟವಾಗದಿದ್ದರೆ ಅವು ನಷ್ಟವನ್ನು ಅನುಭವಿಸಬೇಕಾಗುತ್ತೆ ಒಂದು. ಆಮೇಲೆ ಎರಡನೇದಾಗಿ, ಉತ್ಪಾದಿತ ವಸ್ತುಗಳು ಅತಿಯಾಗಿ ಉತ್ಪಾದನೆಯಾದಾಗ ಆ ದೇಶೀಯ ಮಾರುಕಟ್ಟೆ ಸಾಲದಾದಾಗ ಇನ್ನೊಂದು ದೇಶದ ಮಾರುಕಟ್ಟೆಗೆ ಲಗ್ಗೆ ಇಡ್ತವೆ. ಆ ಲಗ್ಗೆ ಇಟ್ಟಾಗ ಅಲ್ಲಿ ಸ್ಪರ್ಧೆ ಏರ್ಪಡುತ್ತೆ. ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಸ್ಪರ್ಧೆ ಇರ್ತದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಸ್ಪರ್ಧೆ ಇರ್ತದೆ. ಆಗ ಏನು ಮಾಡ್ತದೆ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಇಳಿದ ಮೇಲೆ ಸ್ಪರ್ಧೆ ದ್ವಿಗುಣಗೊಳ್ತದೆ. ಅಂದರೆ ರಾಷ್ಟ್ರೀಯ ಸ್ಪರ್ಧೆಯನ್ನು ಕೂಡ ಎದುರಿಸಬೇಕು ಇವರು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಸ್ಪರ್ಧೆಯನ್ನು ಎದುರಿಸಬೇಕು. ಆ ಸ್ಪರ್ಧೆಯನ್ನು ಎದುರಿಸ್ತಾ ಇರುವಾಗ ಏಳು ಬೀಳುಗಳನ್ನು ಕಂಡುಕೊಂಡು ಬಿಡ್ತವೆ. ಆದರೆ ಬೀಳುವ ಒಂದು ಹಂತವನ್ನು ಬರಬಾರ್ದಂಥ ಒಂದು ದೃಷ್ಟಿಯಿಂದ ಏನು ಮಾಡ್ತೇವೆ, ಯಾವ್ಯಾವ ಕಂಪನಿಗಳು ಯಾವ್ಯಾವ ವಸ್ತುಗಳನ್ನು ಪ್ರಮುಖವಾಗಿ ಉತ್ಪಾದಿಸ್ತಿರ್ತವೆ ಆ ಕಂಪನಿಗಳನ್ನು ಹೊಂದಾಣಿಕೆ ಮಾಡಿಕೊಂಡು ಸೇರ್ಪಡೆ ಮಾಡಿಕೊಂಡು ಮತ್ತೆ ಆ ಕಂಪನಿಗಳೆಲ್ಲ ಸೇರಿಕೊಂಡು ಏನು ಮಾಡ್ತವೆ, ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸ್ತವೆ. ಅಷ್ಟೇ ಅಲ್ಲ, ತಮ್ಮ ಕಂಪನಿಗಳು ಕೆಳಕ್ಕೆ ಬೀಳದೆ ಮೇಲಕ್ಕೆ ಹೋಗ್ತಿರಬೇಕು, ಯಾವಾಗಲೂ ಲಾಭ ಮಾಡಿಕೊಳ್ತಾ ಇರಬೇಕು ಅಂತ ಒಂದು ವಾತಾವರಣವನ್ನು ಸೃಷ್ಟಿ ಮಾಡ್ಕೊಂಡು ಬಿಡ್ತವೆ. ಅಂದರೆ ಈ 3-4 ಕಂಪನಿಗಳು ಒಂದಾದ ಮೇಲೆ ಕಾರ್ಪೊರೇಟ್ ಅಂತ ಕರ್ಕೊಂಡ ಮೇಲೆ
ಕಾಂಗ್ಲೋಮಿರೇಟ್ ಕಾರ್ಪೊರೇಟ್ ಅಂತ ಕರ್ಕೊಂಡ್ಮೇಲೆ ಅವು ಆ ದೇಶದ ಬ್ಯಾಂಕ್ಗಳಿಂದ ಕೆಲವು ವಿಶೇಷ ಸವಲತ್ತುಗಳನ್ನು ಪಡೆದುಕೊಳ್ತವೆ. ಆ ಬ್ಯಾಂಕ್ಗಳು, ಆ ದೇಶದಲ್ಲಿರ್ತಕ್ಕಂಥ ಬ್ಯಾಂಕ್ಗಳು ಅಥವಾ ಅಂತಾರಾಷ್ಟ್ರೀಯ ಬ್ಯಾಂಕ್ಗಳು ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಸಾಲ ಕೊಡ್ತವೆ. ಆ ದೇಶೀಯ ಸರ್ಕಾರಗಳು ಅವಳಿಗೆ ಕೆಲವು ವಿನಾಯಿತಿಯನ್ನು ಕೊಡ್ತವೆ, ತೆರಿಗೆ ವಿನಾಯಿತಿಯನ್ನು ಕೊಡ್ತವೆ. ಅತಿ ಕಡಿಮೆ ರೇಟಿನಲ್ಲಿ ದರದಲ್ಲಿ ವಿದ್ಯುತ್ತನ್ನು ಒದಗಿಸ್ತವೆ, ಭೂಮಿಯನ್ನು ಕೊಡ್ತವೆ, ನೀರನ್ನು ಒದಗಿಸ್ತವೆ. ಇನ್ನು ಅವಕ್ಕೆ ಬೇಕಾಗಿರ್ತಕ್ಕಂಥ ಅನೇಕ ಸವಲತ್ತುಗಳನ್ನು ಒದಗಿಸಿಕೊಟ್ಟು ಏನು ಮಾಡ್ತವೆ, ಅವು ಆ ದೇಶದಲ್ಲಿ ಕಾರ್ಯನಿರ್ವಹಣೆಯಾಗಿ ಮಾಡಲಿಕ್ಕೆ ಪ್ರಾರಂಭಿಸ್ತವೆ. ಇದು ಒಂದು ರೀತಿ ನೇರವಾಗಿ ಕಾಂಗ್ಲೋಮಿರೇಟ್ ಕಾರ್ಪೊರೇಟ್ಗಳು ಮಾಡ್ತಕ್ಕಂಥ ಕೆಲಸ. ಇನ್ನೊಂದು ಕಡೆ ಅಲ್ಲಿರ್ತಕ್ಕಂಥ ಸರ್ಕಾರಗಳು ತಮ್ಮ ತಾಳಕ್ಕೆ ತಕ್ಕಂತೆ ಕುಣಿದಾಗಿ ಏನು ಮಾಡ್ತವೆ, ಅವರು ತಮ್ಮದೇ ಆದ ಪ್ರತಿನಿಧಿಗಳನ್ನು ನಿಲ್ಲಿಸಿ ಜನರಿಂದ ಆ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಿ ಆ ಪ್ರತಿನಿಧಿಗಳೇ ಮುಂಭಾಗದಲ್ಲಿ ನಿಂತುಕೊಂಡು ತಮ್ಮ ಚಟುವಟಿಕೆಗಳನ್ನು ಈಡೇರಿಸಿಕೊಳ್ಳುವ ಕೂಡ ಮಾಡ್ತಾ ಇದ್ದಾರೆ. ಅಂದರೆ ತಮ್ಮ ಲಾಭವನ್ನು ದ್ವಿಗುಣಗೊಳಿಸಲು, ತ್ರಿಗುಣಗೊಳಿಸಲು, ಇನ್ನೂ ನೂರಾರು ಪಟ್ಟು ಹೆಚ್ಚಿಗೊಳಿಸಲು ಏನು ಮಾಡ್ತವೆ, ಈ ಕಾರ್ಪೊರೇಟ್ ಕಂಪನಿಗಳು ಒಂದಾಗಿ ಜನರ ಜೀವನದ ಮೇಲೆ ಪ್ರಭಾವ ಬೀರ್ತವೆ. ಅದರಲ್ಲಿ ಇಂದಿನ ದಿನಮಾನಗಳಲ್ಲಿ ಈ ಉದ್ಯಮಗಳೇ ಕಂಪನಿಗಳಾಗಿ ಪರಿವರ್ತನೆ ಆಗ್ತಿದ್ವು. ಆ ಉದ್ಯಮಗಳೇ ವಾಣಿಜ್ಯವನ್ನು ನಡೆಸ್ತಾ ಇದ್ದರು. ಆದರೆ ಈಗ ಅದು ಬರ್ತಾ ಬರ್ತಾ ಏನಾಗಿದೆ, ಅದು ಬದಲಾವಣೆಗೊಂಡಿದೆ, ಅದು ಪರಿವರ್ತನೆಗೊಂಡಿದೆ. ಅಂದರೆ ಉತ್ಪಾದನೆ ಮಾಡ್ತಕ್ಕಂಥ ಉದ್ಯಮಗಳು ತಮ್ಮ ಉತ್ಪಾದನೆಗಳಿಗೆ ಮಾರುಕಟ್ಟೆಯನ್ನು ಕಂಡುಕೊಳ್ಳೋದಕ್ಕೋಸ್ಕರ ಅವು ತಮ್ಮದೇ ಆದ ವಾಣಿಜ್ಯ ವ್ಯಾಪಾರ ವಹಿವಾಟನ್ನು ಪ್ರಾರಂಭ ಮಾಡಿವೆ. ಅದು ಒಂದು. ಇನ್ನೂ ಕೆಲವು ಕಂಪನಿಗಳು ಅವು ಉತ್ಪಾದನೆ ಮಾಡೋದಿಲ್ಲ, ಆದರೆ ಉದ್ಯಮಗಳು ಉತ್ಪಾದನೆ ಮಾಡಿರ್ತಕ್ಕಂಥ ವಸ್ತುಗಳನ್ನು ಕಡಿಮೆ ದರದಲ್ಲಿ ಖರೀದಿಸಿ ಹೆಚ್ಚಿನ ದರಕ್ಕೆ ಮಾರಿಕೊಳ್ತಾ ಇದ್ದಾವೆ. ಅಂದರೆ ಅಲ್ಲಿ ಅವು ಒಂದು ಥರ ಉದ್ಯಮಿಗಳಲ್ಲ, ಆದರೆ ಒಂದು ಥರ ವ್ಯಾಪಾರವನ್ನು ಮಾಡ್ತಾ ಇದ್ದಾವೆ. ಭಾಳ ಸರಳವಾಗಿ ಹೇಳಬೇಕಂದ್ರೆ ಈ ದಲ್ಲಾಳಿಗಳು ಮಾಡ್ತಾರಲ್ಲ, ಆ ದಲ್ಲಾಳಿ ತೆರನಾದ ವ್ಯಾಪಾರವನ್ನು ಕೂಡ ಅವು ಪ್ರಾರಂಭ ಮಾಡುತ್ತವೆ. ಅಂದರೆ ಉದ್ಯಮಿಗಳು ವಾಣಿಜ್ಯೋದ್ಯಮಿಗಳಾದಾಗ ಅಲ್ಲಿ ಜನರಿಗೆ ಉಪಕಾರ ಆಗುತ್ತೆ, ಒಂದು ರೀತಿಯಿಂದ ಸಹಾಯ ಅನುಕೂಲ ಆಗುತ್ತೆ. ಆ ಉದ್ಯಮಗಳ ಸ್ಥಾಪನೆಯಿಂದ ಎಷ್ಟೋ ಜನರಿಗೆ ಉದ್ಯೋಗ ಸಿಗುತ್ತೆ. ಸಾವಿರಾರು ಜನರು, ಲಕ್ಷಗಟ್ಟಲೆ ಜನರಲ್ಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆದರೆ ಆ ಉದ್ಯಮಗಳು ಉತ್ಪತ್ತಿ ಮಾಡಿದ ವಸ್ತುಗಳು, ಆ ಸರಕುಗಳನ್ನು ಯಾರು ಕೊಂಡ್ಕೊಳ್ಳದಿದ್ದಾಗ ಅಥವಾ ಕೊಂಡ್ಕೊಳ್ತಕ್ಕಂಥದ್ದು ಕಡಿಮೆ ಆದಾಗ ಆವಾಗ ಆ ಉದ್ಯಮಗಳು ನಷ್ಟವನ್ನು ಅನುಭವಿಸ್ತವೆ. ಆ ನಷ್ಟವನ್ನು ಅನುಭವಿಸಲಿಕ್ಕೆ ಏನೋ ಕಾರಣ ಆಗುತ್ತೆ, ಪ್ರಮುಖವಾದ ಕಾರಣ ಈಗಿನ ದಿನಮಾನಗಳಲ್ಲಿ ಆ ಉದ್ಯಮಗಳನ್ನು ಸ್ಥಾಪನೆ ಮಾಡಲಾರೆ ಆ ಉದ್ಯಮಗಳು ಉತ್ಪತ್ತಿ ಮಾಡಿರ್ತಕ್ಕಂಥ ಸರಕನ್ನು ಇನ್ನೊಂದು ಕಂಪನಿಗಳು ಕೊಂಡುಕೊಂಡು ಅದನ್ನು ತಮ್ಮದೇ ಆದ ರೀತಿಯಲ್ಲಿ ಮಾರಾಟ ಮಾಡಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ಕೆಲವು ಉದ್ಯಮಪತಿಗಳು ಇದನ್ನು ಏನು ಮಾಡಿದರು, ತಮ್ಮದೇ ಆದ ವಾಣಿಜ್ಯವನ್ನು, ವ್ಯಾಪಾರವನ್ನು ಪ್ರಾರಂಭ ಮಾಡಿ ತಮ್ಮದೇ ಆದ ಮಾರಾಟ ಕೇಂದ್ರಗಳನ್ನು ಪ್ರಾರಂಭ ಮಾಡಿ ಅದನ್ನು ಪರಿಹರಿಸಿಕೊಂಡರೂ ಕೂಡ ಏನಾಗುತ್ತೆ, ಇಲ್ಲಿ ಈ ದಲ್ಲಾಳಿಗಳು ಷೇರು ಮಾರುಕಟ್ಟೆಯಲ್ಲಿ ಈ ಹಣಕಾಸಿನ ಬಂಡವಾಳವನ್ನು ಹೂಡಿ ಷೇರು ಮಾರುಕಟ್ಟೆಯಲ್ಲಿ ತಮ್ಮ ಪ್ರಾಧಾನ್ಯತೆಯನ್ನು, ಪ್ರಭುತ್ವವನ್ನು ತೋರಿಸೋದ್ರ ಮೂಲಕ ಏನು ಮಾಡ್ತಾ ಇದ್ದಾವೆ, ಅವು ಈ ಉತ್ಪಾದಿತ ವಸ್ತುಗಳ ಮೇಲೆ ತಮ್ಮ ನಿಯಂತ್ರಣ ಇಟ್ಟುಕೊಂಡು ಆ ಉತ್ಪಾದಿತ ವಸ್ತುಗಳನ್ನು ಅತಿ ಕಡಿಮೆ ದರಕ್ಕೆ ಖರೀದಿ ಮಾಡಿ ಅತಿ ಹೆಚ್ಚಿನ ರೇಟಿಗೆ ಮಾರಿಕೊಳ್ಳುವುದು. ಅಂದರೆ ಆಗ ಏನು ಮಾಡ್ತಾರೆ, ಉದ್ಯಮಿಗಳ ನಡುವೆ ಮತ್ತು ಈ ಬಿಸ್ನೆಸ್, ಈ ದಲ್ಲಾಳಿಗಳ ನಡುವೆ ಒಂದು ಒಪ್ಪಂದ ಏರ್ಪಟ್ಟು ಇಬ್ಬರೂ ಕೂಡಿಕೊಂಡು ಏನು ಮಾಡ್ತಾರೆ, ತಮ್ಮ ಉದ್ಯಮವನ್ನು, ವ್ಯಾಪಾರವನ್ನು ನಡೆಸಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇದನ್ನು ಭಾಳ ಸ್ಪಷ್ಟವಾಗಿ ಹೇಳಬೇಕಂತಂದರೆ, ಈಗ ನಮ್ಮ ದೇಶದಲ್ಲಿರ್ತಕ್ಕಂಥ ಟಾಟಾರವರು ಒಬ್ಬ ಉದ್ಯಮಿ ಆಗುತ್ತಾರೆ, ಒಬ್ಬ ವಾಣಿಜ್ಯೋದ್ಯಮಿ ಆಗ್ತಾರೆ. ಆದರೆ ಅಂಬಾನಿಯವರು ಒಬ್ಬ ವ್ಯಾಪಾರಿ ಆಗ್ತಾರೆ, ಒಬ್ಬ ದಲ್ಲಾಳಿ ಆಗ್ತಾರೆ. ಯಾಕಂದರೆ ಅಂಬಾನಿಯವರು ಉದ್ಯಮಗಳು ಯಾವುದೇ ಉತ್ಪತ್ತಿಗಳನ್ನು ಮಾಡೋದಲ್ಲ, ಪೆಟ್ರೋಲು, ಡೀಸೆಲ್ಲು ಮತ್ತು ಇನ್ನಿತರ ಕೆಲವು ವಸ್ತುಗಳನ್ನು ಬಿಟ್ಟು. ಆದರೆ ಉದ್ಯಮಗಳು ಉತ್ಪತ್ತಿ ಮಾಡಿರ್ತಕ್ಕಂಥದ್ದನ್ನು
ಖರೀದಿಸಿ ಅವುಗಳ ಮೇಲೆ ನಿಯಂತ್ರಣ ಹೊಂದಿ ಅವುಗಳನ್ನು ಚಲಾಯಿಸಿ ಅವರು ತಮ್ಮ ಲಾಭವನ್ನು ಷೇರು ಮಾರುಕಟ್ಟೆಯ ಮೂಲಕ ದ್ವಿಗುಣಗೊಳಿಸ್ತಾ ಇದ್ದಾರೆ. ಹೀಗೆ ಬರ್ತಾ ಬರ್ತಾ ಈ ಉದ್ಯಮಿದಾರರು ಮತ್ತು ಈ ಉದ್ಯಮ ರಹಿತ ವ್ಯಾಪಾರಸ್ಥರ ನಡುವೆ ಒಂದು ಥರ ಘರ್ಷಣೆ ಉಂಟಾಗುತ್ತೆ. ಆ ಘರ್ಷಣೆ ಉಂಟಾದಾಗ ಈ ಕಾರ್ಪೊರೇಟ್ನಲ್ಲಿ ಕೂಡಿರ್ತಕ್ಕಂಥ ಕಂಪನಿಗಳು ಕೂಡ ಸಫರ್ ಆಗಲಿಕ್ಕೆ, ತೊಂದರೆ ಅನುಭವಿಸಲಿಕ್ಕೆ ಪ್ರಾರಂಭವಾಗ್ತವೆ. ಆವಾಗ ಅವರ ನಡುವೆ ಸ್ಪರ್ಧೆ ಉಂಟಾಗಿ ಆ ಸ್ಪರ್ಧೆ ಜನಸಾಮಾನ್ಯರ ಮೇಲೆ ಪ್ರಭಾವವನ್ನು ಬೀರಲಿಕ್ಕೆ ಪ್ರಾರಂಭ ಆಗುತ್ತೆ. ಈ ಸ್ಪರ್ಧೆಯನ್ನು ಕಡಿಮೆ ಮಾಡಿಕೊಳ್ಳಲಿಕ್ಕೆ ಅವು ತಾವೆಲ್ಲ ಒಂದುಗೂಡ್ಬೋದು, ಅಥವಾ ಸರ್ಕಾರದ ಪಾಲಿಸಿಯನ್ನೇ ತಮ್ಮ ಪರವಾಗಿ ಮಾಡೋದ್ರ ಮೂಲಕ ಅವು ಆ ಸ್ಪರ್ಧೆಯಲ್ಲಿ ಜಯವನ್ನು ಗಳಿಸ್ಬೋದು. ಇದು ಸಾಮಾನ್ಯವಾಗಿ ಇತ್ತೀಚಿನ ದಿನಮಾನಗಳಲ್ಲಿ ನಾವು ಪ್ರತಿಯೊಂದು ದೇಶದಲ್ಲಿ ಕಂಡುಕೊಳ್ತಕ್ಕಂಥ ಒಂದು ಪದ್ಧತಿ. ಅಂದರೆ ಈ ಕಾಂಗ್ಲೋಮಿರೇಟ್ ಕಾರ್ಪೊರೇಟ್ಗಳು ತಮ್ಮಷ್ಟಕ್ಕೆ ತಾವೇ ನೀತಿ ನಿಯಮವನ್ನು ರೂಪಿಸುವುದಿಲ್ಲ. ತಮ್ಮ ನೀತಿ ನಿಯಮವನ್ನು ಅಪರೋಕ್ಷವಾಗಿ ಅಲ್ಲಿರ್ತಕ್ಕಂಥ ಆಡಳಿತ ವರ್ಗಕ್ಕೂ ಅಲ್ಲಿರ್ತಕ್ಕಂಥ ಸರ್ಕಾರವನ್ನು ನಡೆಸ್ತಕ್ಕಂಥ ಪಕ್ಷಗಳ ಮೇಲೆ ಪ್ರಭಾವ ಬೀರಿ ಆ ಪಕ್ಷಗಳ ಪ್ರತಿನಿಧಿಗಳನ್ನು ತಮ್ಮದೇ ರೀತಿಯಲ್ಲಿ ಬೆಳೆಸಿಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾರೆ. ಇಂಥ ಸ್ಥಿತಿಯಲ್ಲಿ ಈಗ ರೈತರ ಹೋರಾಟ ಪ್ರಾರಂಭ ಆಗಿಬಿಟ್ಟಿದೆ. ಇವರ ಸಂಖ್ಯೆ ಕಡಿಮೆ ಇತ್ತು, ಕಾರ್ಪೊರೇಟ್ ಸಂಖ್ಯೆ. ಸರ್ಕಾರನೇ ಅವರ ಕೈಯಲ್ಲಿತ್ತು, ಜನಪ್ರತಿನಿಧಿಗಳು ಅವರ ಕೈಯಲ್ಲಿದ್ದರು. ಹೀಗಾಗಿ ಏನು ಮಾಡ್ತಾರೆ, ಅವರು ತಮಗಾಗತಕ್ಕಂಥ ನಷ್ಟವನ್ನು ಒಂದಿಲ್ಲ ಒಂದು ರೀತಿಯಾಗಿ ನಿಭಾಯಿಸ್ಕೊಂಡು ಬಿಡ್ತಾರೆ. ಅದೆಲ್ಲರೂ ನಿಭಾಯಿಸ್ಕೊಳ್ತಾರೆ ಅಂತ ಹೇಳೋದು ಕಷ್ಟ. ಎಷ್ಟೋ ಕಾರ್ಪೊರೇಟ್ ಕಂಪನಿಗಳ ಉದ್ಯಮಸ್ಥರು ಕೂಡ ಸಾಲಗಾರರಾಗಿದ್ದಾರೆ. ಆ ಉದಾಹರಣೆಗಳು ನಮ್ಮೆದುರಿಗಿದೆ. ಲಕ್ಷ ಕೋಟಿ ಸಾಲ ಇದ್ದವರು ಪ್ರಚಾರಕ್ಕೆ ಬರೋದಿಲ್ಲ, ಆದರೆ ಎಲ್ಲೋ ಒಂದು 10,000 ಕೋಟಿ ಇರ್ತಕ್ಕಂಥವನು ಪ್ರಚಾರಕ್ಕೆ ಬಂದುಬಿಡ್ತಾನೆ. ಅಂದರೆ ಅಲ್ಲಿ ಕೂಡ ಆ ಕಾರ್ಪೊರೇಟ್ ಉದ್ಯಮಪತಿಗಳು, ಆ ವಾಣಿಜ್ಯ ಉದ್ಯಮಗಳು ತಮ್ಮ ಪ್ರಭಾವವನ್ನು ಅಲ್ಲಿರ್ತಕ್ಕಂಥ ಈ ವಿದ್ಯುನ್ಮಾನ ಮಾಧ್ಯಮಗಳ ಮೇಲೆ ಪ್ರಭಾವಿಸಿ ಅವು ತಮ್ಮದೇ ಆದ ರೀತಿಯಲ್ಲಿ ಅವುಗಳನ್ನು ತಿರ್ಸ್ಕೊಂಡು ಬರ್ತಾರೆ. ಆದರೆ ರೈತನಿಗೆ ತಾನು ಉತ್ಪತ್ತಿ ಮಾಡಿರ್ತಕ್ಕಂಥ ವಸ್ತುಗಳಿಗೆ ಸರಿಯಾದ ಬೆಲೆ ಸಿಗದಾದಾಗ ಏನು ಮಾಡ್ತಾನೆ, ಅವನು ನಷ್ಟಕ್ಕೊಳಗಾಗ್ತಾನೆ. ಆಮೇಲೆ ಅವನು ಭಾಳ ವರ್ಷಗಳವರೆಗೆ, ಭಾಳ ದಿನಗಳವರೆಗೆ ಅವನು ತನ್ನ ವಸ್ತುಗಳನ್ನು ಕೂಡಿಡಲಿಕ್ಕೆ ಸಾಧ್ಯತೆ ಆಗಲ್ಲ. ಯಾಕಂದರೆ ಅವು ಪೆರಿಷೇಬಲ್ ಗೂಡ್ಸ್ ಆಗ್ತವೆ, ಅವು ನಾಶವಂತಕ್ಕಂಥ ವಸ್ತುಗಳಾಗ್ತವೆ. ಆ ವಸ್ತುಗಳು ನಾಶವಾಗೋದರ ಮೊದಲನೇ ಅವನು ಮಾರಾಟ ಮಾಡಬೇಕು. ಮಾರಾಟ ಮಾಡಿ ಆ ಉತ್ಪಾದನೆಗೋಸ್ಕರ ಮಾಡಿರೋ ಬಂಡವಾಳ ವಾಪಸ್ ತಗೊಳ್ಬೇಕು. ತಾನೂ ಬದುಕಬೇಕು, ತನ್ನ ಕುಟುಂಬ ಬದುಕಬೇಕು, ತನ್ನ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥ ಕಾಳುಗಳು ಕೂಡ ಬದುಕಬೇಕು. ರೈತ ಉತ್ಪಾದನೆ ಮಾಡ್ತಾನೆ, ಅದು ಮಾರುಕಟ್ಟೆಗೆ ಹೋದಾಗ ಅವನಿಗೆ ರೇಟೇ ಸಿಗೋದಿಲ್ಲ. ಈಗಾಗಲೇ ನಮ್ಮ ದೇಶದಲ್ಲಿದೆ, ರೈತ ಯಾರಿಗಾದರೂ ಕೂಡ ಮಾರಾಟ ಮಾಡಿಕೊಳ್ಬೋದು. ಆದರೆ ಯಾರಿಗಾದರೂ ಕೂಡ ಮಾರಾಟ ಮಾಡಿಕೊಂಡು ಕೂಡ ಅವನು ತಾನು ಎಷ್ಟು ಬಂಡವಾಳವನ್ನು ಹಾಕಿರ್ತಾನೋ ಅಷ್ಟು ಬಂಡವಾಳಕ್ಕೆ ಅವನು ಮಾರಾಟ ಮಾಡಲಿಕ್ಕೆ ಆಗೋದಿಲ್ಲ. ಅವನು ಎಷ್ಟೋ ಸಲ ನಷ್ಟವನ್ನು ಮಾಡಿಕೊಂಡು ಏನು ಮಾಡ್ತಾನೆ, ಮಾರಾಟ ಮಾಡ್ತಾನೆ. ಅವನ ವಸ್ತುಗಳು ಮಾರುಕಟ್ಟೆಗೆ ಬಂದಾಗ ದರಗಳು ಒಮ್ಮೆದೊಮ್ಮೆಲೆ ಇಳಿದು ಬಿಡ್ತವೆ. ಆ ರೈತನ ವಸ್ತುಗಳೆಲ್ಲ ಮಾರಾಟವಾದ ಮೇಲೆ ದರಗಳು ಏರಿಬಿಡ್ತವೆ. ಅಂದರೆ ಇಲ್ಲಿರ್ತಕ್ಕಂಥ ದಲ್ಲಾಳಿಗಳು ಏನು ಮಾಡ್ತಾರೆ, ರೈತನ ವಸ್ತುಗಳನ್ನು ಕಡಿಮೆ ಬೆಲೆಗೆ ಖರೀದಿ ಮಾಡಿಕೊಂಡು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಾರೆ. ಆಮೇಲೆ ರೈತ ನಷ್ಟವನ್ನು ಅನುಭವಿಸ್ತಾನೆ. ಅವನು ಅಲ್ಲಿ ಇಲ್ಲಿ ಸಾಲ ಸೋಲ ಮಾಡಿ ಏನು ಮಾಡಿರ್ತಾನೆ, ಕೃಷಿಗೆ ಹಾಕಿರ್ತಾನೆ, ಏನೋ ಬೆಳೆಯುತ್ತಾನೆ, ಬೆಳೆ ಬಂದಿರ್ತದೆ, ಆದರೆ ದರ ಸಿಗೋದಲ್ಲ, ಸಾಕಷ್ಟು ನಷ್ಟ ಉಂಟಾಗುತ್ತೆ. ಅವನು ಮಾನ ಮರ್ಯಾದೆಗೆ ಎದುರುಕೊಂಡು ಏನು ಮಾಡ್ತಾನೆ, ಆತ್ಮಹತ್ಯೆ ಮಾಡಿಕೊಳ್ತಾನೆ. ಇಪ್ಪತ್ತರ ದಶಕದ ಸುಮಾರಿನಲ್ಲಿ, 10ರ ದಶಕದ ನಂತರದ ವರ್ಷಗಳಲ್ಲಿ ಸಾಕಷ್ಟು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸಾವಿರಗಟ್ಟಲೆ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ.
ನಾವು ರೈತರನ್ನು ಕೃಷಿ ಕಾರ್ಮಿಕರೊಂದಿಗೆ ತುಳಕ ಹಾಕಬಾರ್ದು. ಎಲ್ಲೋ ಗೊಬ್ಬರ ಹೋಗ್ತಕ್ಕಂಥ ವ್ಯಕ್ತಿಯೇ ಈತ ನಿಜವಾದ ರೈತ, ಅವರಲ್ಲ ಅಂತ ಹೇಳೋದು ರೈತರನ್ನು ಹೊಡಿತಕ್ಕಂಥ ಒಂದು ತಂತ್ರ ಆಗುತ್ತೆ. ಅಲ್ಲಿ ಗೊಬ್ಬರ ಹೋಗ್ತಕ್ಕಂಥ ವ್ಯಕ್ತಿ, ಹೊಲದಲ್ಲಿ ಗೊಬ್ಬರ ಹೋಗ್ತಕ್ಕಂಥ ವ್ಯಕ್ತಿ ಒಬ್ಬ ಕೃಷಿ ಕಾರ್ಮಿಕನಾಗ್ತಾನೆ. ಅವನಿಗೂ ಕೂಡ ರೈತ ಕೂಲಿಯನ್ನು ಕೊಡಬೇಕಾಗತ್ತೆ. ಅಂದರೆ ರೈತ ಆ ಭೂಮಿಯನ್ನು ನಿರ್ವಹಿಸ್ತಕ್ಕಂಥ ಒಬ್ಬ ಮ್ಯಾನೇಜರಾಗಿ ಕೆಲಸ ಮಾಡ್ತಾ ಇದ್ದಾನೆ. ಅಲ್ಲಿ ಈ ಮ್ಯಾನೇಜರ್ ಸುಮ್ಮನೆ ಕುರ್ಚಿ ಮೇಲೆ ಕುಂತಿರ್ತಾನೆ. ಅದೇ ಕಸ ಬೀಳೋದು, ಆಪ್ರೇಟ್ ಮಾಡೋದು ಎಲ್ಲ ಕಂಪ್ಯೂಟರ್ ಆಪ್ರೇಟರ್ಗಳು. ಆದ ಕಾರಣ ಕಂಪ್ಯೂಟರ್ ಆಪ್ರೇಟರ್ಗಳೇ ಆಫೀಸ್ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ನಮ್ಮ ವಿದ್ಯುನ್ಮಾನ ಮಾಧ್ಯಮಗಳು ತೋರಿಸೋದು ನೋಡಿದ್ರೆ ಆ ಥರ ಅನಿಸ್ಬಿಡುತ್ತೆ. ಯಾಕಂದರೆ ಎಷ್ಟೋ ಮಾಧ್ಯಮಗಳು ಈ ಕಾರ್ಪೊರೇಟ್ ಕೈಯಲ್ಲಿದ್ದಾವೆ. 27, 30, 40ರಷ್ಟು ಈ ಟೆಲಿವಿಷನ್ ಮಾಧ್ಯಮಗಳು ಏನು ಮಾಡಿದ್ದಾವೆ, ಈ ಕಾರ್ಪೊರೇಟ್ಸ್ಗಳು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಅವರು ಅದಕ್ಕೆ ಒಡೆಯರಾಗಿದ್ದಾರೆ. ಹೀಗಾಗಿ ಅವರ ಒಂದು ಆಶೆಯನ್ನೇ, ಅವರ ಒಂದು ಭಾವನೆಯನ್ನೇ ನಮ್ಮ ಮಾಧ್ಯಮಗಳು ಬಿತ್ತುತ್ತಾ ಇದ್ದಾವೆ. ಹೀಗಾಗಿ ಕೆಲವು ಸಲ ಮಾಧ್ಯಮಗಳು ತಮಗಿರ್ತಕ್ಕಂಥ ಜವಾಬ್ದಾರಿಯನ್ನು ಬೇಜವಾಬ್ದಾರಿಯುತವಾಗಿ ತೋರಿಸ್ತಾ ಇದ್ದಾರೆ. ಅದು ಜನರಲ್ಲಿ ಮಾಧ್ಯಮದ ಕುರಿತು ಕೆಟ್ಟ ಅಭಿಪ್ರಾಯವನ್ನು ಮೂಡಿಸಲಿಕ್ಕೆ ಸಾಧ್ಯತೆ ಇದೆ, ಈಗಾಗಲೇ ಮೂಡಿಸಿಬಿಟ್ಟಿದೆ ಅಂತ ಅನಿಸುತ್ತೆ. ಈ ಕಾರ್ಪೊರೇಟ್ ಸಂಸ್ಥೆಗಳು ಈ ರೀತಿಯಾಗಿ ಜನರ ಜೀವನದ ಮೇಲೆ ಪ್ರಭಾವ ಬೀರ್ತವೆ. ಆದರೆ ಅವು ಪಡ್ಕೊಂಡಿರ್ತಕ್ಕಂಥ ಲಾಭ ಮಾತ್ರ ಅಗಾಧವಾದದ್ದು. ಅವು ಬ್ಯಾಂಕಿನಿಂದ ಕಡಿಮೆ ಬಡ್ಡಿಗೆ ಸಾಲವನ್ನು ಪಡೆದುಕೊಳ್ತವೆ, ಒಂದನೇದಾಗಿ. ಆಮೇಲೆ ಎರಡನೇದಾಗಿ ಅತಿ ಕಡಿಮೆ ಬೆಲೆಗೆ ವಿದ್ಯುತ್ತನ್ನು ದೊರಕಿಸಿಕೊಳ್ತವೆ. ಮೂರನೇದಾಗಿ ನೀರನ್ನು ಕೂಡ ಅತಿ ಕಡಿಮೆ ಪ್ರಮಾಣದಲ್ಲಿ, ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಅತಿ ಕಡಿಮೆ ರೇಟಿಗೆ ತೆಗೆದುಕೊಳ್ತವೆ. ಅಷ್ಟೇ ಅಲ್ಲ, ಅಲ್ಲಿರ್ತಕ್ಕಂಥ ಆಡಳಿತ ವರ್ಗಗಳು ಅವರಿಗೆ ಥ್ರೋವೇ ರೇಟಿನಲ್ಲಿ, ದರದಲ್ಲಿ ಅವರಿಗೆ ಜಮೀನನ್ನು ಒದಗಿಸ್ತಾರೆ. ಇಷ್ಟೇ ಅಲ್ಲ, ಅವರಿಗೆ ತೆರಿಗೆ ಮೇಲೆ ಕೂಡ ರಿಯಾಯಿತಿ ಇರ್ತದೆ. ಇವೆಲ್ಲ ಲಾಭಗಳನ್ನು ಪಡೆದುಕೊಂಡು ಏನು ಮಾಡ್ತಾರೆ, ಅವರು ತಮ್ಮ ಲಾಭವನ್ನು ದ್ವಿಗುಣಗೊಳಿಸ್ತಾರೆ. ಆದರೆ ಇಲ್ಲಿ ಜನಸಾಮಾನ್ಯರು ಮಾತ್ರ ತಾವು ಬೆಳೆದಿರ್ತಕ್ಕಂಥ ಬೆಳೆಗೆ ಸರಿಯಾದ ದರವನ್ನು ಪಡೆದುಕೊಳ್ಳಲಿಕ್ಕಾಗದಲ್ಲ. ಜನಸಾಮಾನ್ಯರು ಹೆಚ್ಚಿನ ದರಕ್ಕೆ ವಸ್ತುಗಳನ್ನು ಕೊಂಡುಕೊಳ್ಬೇಕಾಗತ್ತೆ. ಅದಕ್ಕೆ ಇತ್ತೀಚಿನ ಉದಾಹರಣೆ ಅಂತಂದರೆ ಈ ಪೆಟ್ರೋಲ್ ಮತ್ತು ಡೀಸೆಲ್ಗಳು. ಯಾಕಂದರೆ ಈ ಪೆಟ್ರೋಲ್ ಮತ್ತು ಡೀಸೆಲ್ಗಳನ್ನು ನಿಯಂತ್ರಣ ಮಾಡುವವರು ಈ ಕಾರ್ಪೊರೇಟ್ಗಳೇ. 1 ಲೀಟ್ರಿಗೆ ₹1 ಪೆಟ್ರೋಲ್ ಜಾಸ್ತಿ ಆಯ್ತಂತಂದರೆ ಅದು ಕೋಟಿಗಟ್ಟಲೆ ಆದಾಯವನ್ನು ಆ ಕಂಪನಿಗಳಿಗೆ ತಂದು ಕೊಡ್ತದೆ. ಅಂದರೆ ಈ ಆಡಳಿತ ವರ್ಗದ ಆಳುವ ವರ್ಗದ ಪಾಲಿಸಿಗಳನ್ನು ತಮ್ಮ ತಾಳಕ್ಕೆ ತಕ್ಕಂತೆ ಹೊಂದಿಸಿಕೊಳ್ಳುವುದರ ಮೂಲಕ ಈ ಕಾರ್ಪೊರೇಟ್ಗಳು ಏನು ಮಾಡ್ತವೆ, ಈ ಆಡಳಿತ ವರ್ಗದ ಮೇಲೆ ನಿಯಂತ್ರಣವನ್ನು ಹೊಂದಿರ್ತವೆ. ಅದು ಈ ಚುನಾವಣಾ ಕೇಂದ್ರಿತ ಪ್ರಜಾಪ್ರಭುತ್ವ ಏನಾಗುತ್ತೆ, ಈ ಕಾರ್ಪೊರೇಟ್ ಕಂಪನಿಗಳು ಎಷ್ಟೋ ಪಕ್ಷಗಳಿಗೆ ಕಾಣಿಕೆಯನ್ನು ಕೊಟ್ಟಿರ್ತವೆ. ಆ ಪಕ್ಷಗಳು ಅಧಿಕಾರಕ್ಕೆ ಬಂದ ಮೇಲೆ ಅವರ ಕಾಣಿಕೆಯನ್ನು ಬೇರೆ ರೀತಿಯಲ್ಲಿ ವಾಪಸ್ ಕೊಡ್ತಾ ಇದ್ದಾರೆ. ಅಂದರೆ ಆ ಕಂಪನಿಯ ಉತ್ಪಾದಿತ ವಸ್ತುಗಳು ಅಥವಾ ಆ ಕಂಪನಿಯ ಷೇರುಗಳು ಹೆಚ್ಚು ಮಾರಾಟವಾಗುವ ಹಾಗೆ, ಅತಿ ಹೆಚ್ಚಿನ ದರದಲ್ಲಿ ಮಾರಾಟ ಆಗುವ ಹಾಗೆ ಒಂದು ಪಾಲಿಸಿಯನ್ನು ರಚಿಸಿಬಿಟ್ರೆ ಸಾಕು, ಆ ಕಾರ್ಪೊರೇಟ್ ಕಂಪನಿಗಳ ಲಾಭ 100 ಪಟ್ಟು ಹೆಚ್ಚಾಗಿಬಿಡುತ್ತೆ. ಇಷ್ಟೆಲ್ಲ ಲಾಭ ಪಡ್ಕೊಂಡ್ರೂ ಕೂಡ ಎಷ್ಟೋ ಕಾರ್ಪೊರೇಟ್ ಕಂಪನಿಗಳು ಅದನ್ನು ಮತ್ತೆ ಜನರ ಹಿತಕ್ಕಾಗಿ ಬಳಸಿಕೊಳ್ಳೋದಿಲ್ಲ. ವಿಶೇಷವಾಗಿ ಈ ಕಾರ್ಪೊರೇಟ್ ಕಂಪನಿಗಳು ಕಾಂಗ್ಲೋಮಿರೇಟ್ ಕಂಪನಿಗಳಾಗಿ ಪರಿವರ್ತನೆ ಆಗ್ತವೆ. ಆ ಕಾಂಗ್ಲೋಮಿರೇಟ್ ಕಂಪನಿಗಳಾದ ಮೇಲೆ ಅವು ಬಹುರಾಷ್ಟ್ರೀಯ ಕಂಪನಿಗಳು ಕೂಡ ಆಗ್ತವೆ. ಅಂದರೆ ಮಲ್ಟಿ ನ್ಯಾಷನಲ್ ಕಂಪನೀಸ್ ಅಂತ ಹೇಳ್ತೀವಿ ನಾವು, ಬಹುರಾಷ್ಟ್ರೀಯ ಕಂಪನಿಗಳು. ಈ ಬಹುರಾಷ್ಟ್ರೀಯ ಸಂಘಟಿತ ಸಮುಚ್ಛಾಯಕ
ವಾಣಿಜ್ಯ ನಿಗಮಗಳಾಗಿ ಈ ಕಾರ್ಪೊರೇಟ್ಗಳು ಪರಿವರ್ತನೆ ಆಗ್ತವೆ. ಅಂದರೆ ಯಾವಾಗ ಬಹುರಾಷ್ಟ್ರೀಯ ಸಂಘಟಿತ ಸಮುಚ್ಛಾಯಿಕ ವಾಣಿಜ್ಯ ನಿಗಮಗಳಾಗಿ ಪರಿವರ್ತನೆ ಆಗ್ತವೋ ಅವು ಬರೀ ದೇಶೀಯವಾಗಿ ಮಾತ್ರ ಅಲ್ಲ, ಅಂತರ್ದೇಶೀಯ ಮಟ್ಟದಲ್ಲಿ ಕೂಡ ತಮ್ಮ ಪ್ರಭಾವವನ್ನು ಬೆಳೆಸಲಿಕ್ಕೆ ಶುರು ಮಾಡ್ತವೆ. ಬೇರೆ ದೇಶದ ಒಂದು ಕಂಪನಿ ಈ ದೇಶದ ಒಂದು ಕಂಪನಿಯ ವಿರುದ್ಧ ಸ್ಪರ್ಧೆ ಉಂಟು ಮಾಡಿ ಆ ಸ್ಪರ್ಧೆಯಲ್ಲಿ ಮೇಲುಗೈಗೋಸ್ಕರ ಆ ದೇಶದ ಕಂಪನಿಯನ್ನೇ ನಿರ್ಮಾಣ ಮಾಡ್ತಕ್ಕಂಥ ಪಾಲಿಸಿಗಳು ಚಟುವಟಿಕೆಗಳು ಪ್ರಾರಂಭ ಆಗಿಬಿಡ್ತವೆ. ಅದು ಸಾಮಾನ್ಯವಾಗಿ ಈ ಕಾರ್ಪೊರೇಟ್ ಸ್ಪರ್ಧೆಯಲ್ಲಿ ಭಾಳ ಸಾಮಾನ್ಯ ಅನಿಸ್ಬಿಡುತ್ತೆ. ಆ ಸ್ಪರ್ಧೆಯಲ್ಲಿ ಇವರೆಲ್ಲ ಗೆದ್ದು ಬರಬೇಕು. ಆ ಸ್ಪರ್ಧೆಯಲ್ಲಿ ಹೇಗೋ ಮಾಡಿ ಗೆದ್ದು ಬಂದುಬಿಡ್ತಾರೆ. ಯಾಕಂದರೆ ಆಳುವ ವರ್ಗವೂ ಅವರೇ ಆಗಿರ್ತಾರೆ, ಆಡಳಿತ ವರ್ಗದ ಅಧಿಕಾರ ಕೂಡ ಒಂದಿಲ್ಲ ಒಂದು ರೀತಿಯ ಅವರಲ್ಲೇ ಇರ್ತಾರೆ. ಆಮೇಲೆ ಒಂದು ವೇಳೆ ಅವ ಇಲ್ಲ ಆಳುವ ವರ್ಗ ಮತ್ತು ಆಡಳಿತ ವರ್ಗ ಅವರ ಕೈಯಲ್ಲಿ ಇರಲಿಲ್ಲ ಅಂತಂದರೆ, ಅವ್ರ ನಿಯಂತ್ರಣದಲ್ಲಿ ಇರಲಿಲ್ಲ ಅಂತಂದರೆ ಅಲ್ಲಿ ಗಲಾಟೆ ಉಂಟಾಗುತ್ತೆ, ದಂಗೆ ಉಂಟಾಗುತ್ತೆ. ಬೇರೆ ಬೇರೆ ಶಕ್ತಿಗಳು ಆ ಕ್ಷೇತ್ರಕ್ಕೆ ಇಳಿದು ಏನು ಮಾಡ್ತಾರೆ, ಅಲ್ಲಿ ದಂಗೆ ಇಳಿಸಿ ಆ ಆಳುವ ವರ್ಗ ಮತ್ತು ಆಡಳಿತ ವರ್ಗವನ್ನು ಏನು ಮಾಡ್ತಾರೆ, ಬದಲಾಯಿಸಿಬಿಡ್ತಾರೆ. ಅದು ಚುನಾವಣೆ ಕೇಂದ್ರಿತ ಪ್ರಜಾಪ್ರಭುತ್ವದಂತೂ ಒಂದು ಸಹಜವಾದ ಕ್ರಿಯೆ ಆಗಿಬಿಡುತ್ತೆ. ಯಾಕಂದರೆ ಎಷ್ಟೋ ಸಲ ನಮ್ಮ ಮತದಾರರು ಮತ ಹಾಕಿಬಿಡ್ತಾರೆ. ಮತ ಹಾಕುವಾಗ ಏನೇನೋ ಪೂರೈಕೆಗಳಾಗಿಬಿಟ್ಟಿರ್ತವೆ. ಆ ಪೂರೈಕೆ ಹಿನ್ನೆಲೆಯಲ್ಲಿ ಈ ಕಲುಷಿತ ಸಂಸ್ಕೃತಿಯ ಒಂದು ಹಿನ್ನೆಲೆಯಲ್ಲಿ ಏನಾಗಿಬಿಡ್ತೈತೆ, ಅವರು ಯಾವುದೋ ಒಂದು ವ್ಯಕ್ತಿಗೆ ಯಾವುದೋ ಒಂದು ಪಕ್ಷಕ್ಕೆ ಮತ ಹಾಕಿಬಿಡ್ತಾರೆ. ಮತ ಹಾಕಿದ ಮೇಲೆ ಹೌದು 5 ವರ್ಷದಲ್ಲಿ ಆ ಪ್ರತಿನಿಧಿಗಳನ್ನು ಯಾರು ಏನು ಮಾಡಲಿಕ್ಕಾಗದ ಒಂದು ಸ್ಥಿತಿ ನಮ್ಮಲ್ಲಿದೆ. ಅವರು ಆ 5 ವರ್ಷಗಳಲ್ಲಿ ಏನು ಮಾಡಿಕೊಳ್ಬೇಕು ಅದನ್ನು ಮಾಡ್ಕೊಂಡು ಬಿಡ್ತಾರೆ. ಆ 5 ವರ್ಷಗಳಲ್ಲಿ ಅವ್ರು ಏನು ಮಾಡ್ತಾರೆ, ಆ ಪ್ರತಿನಿಧಿಗಳು ಮತ್ತು ಈ ಕಾರ್ಪೊರೇಟ್ ಕಂಪನಿಗಳು ಕೈ ಮಿಲಾಯಿಸಿಕೊಂಡು ಯಾರಿಗೆ ಎಷ್ಟು ಲಾಭ ಬೇಕು ಅಷ್ಟನ್ನು ಲಾಭ ಮಾಡ್ಕೊಂಡು ಬಿಡ್ತಾರೆ. ಆದರೆ ಆ ಲಾಭ ಜನಸಾಮಾನ್ಯರಿಗೆ 1% ಸಿಗ್ಬೋದು. ಸಿಕ್ಕರೆ ಈ ನಾಯಿಗಳಿಗೆ ಮಾಂಸದ ತುಣುಕನ್ನು ಎಸ್ತಾರಲ್ಲ, ಎಷ್ಟು ಆ ನಾಯಿಯನ್ನು ಬಂದ್ ಮಾಡ್ತಾರಲ್ಲ, ಆ ಥರ ಒಂದು ಪೀಸನ್ನು ಎಸ್ದು ಏನು ಮಾಡ್ತಾರೆ, ಉಳಿದಿದ್ದನ್ನೆಲ್ಲ ಕಬಳಿಸಿಬಿಡ್ತಾರೆ. ಈ ಕಾರ್ಪೊರೇಟ್ ಕಂಪನಿಗಳು ಎಷ್ಟೋ ವರ್ಷದಿಂದ ನಮ್ಮ ದೇಶದಲ್ಲಿ ತಳ ಊರಿವೆ. ಅವು ಕೋಟಿಗಟ್ಟಲೆ ಲಾಭವನ್ನು ಪಡೆದುಕೊಂಡಿದ್ದಾವೆ. ಈ ಕಂಪನಿಗಳು ಸಾಮಾನ್ಯವಾಗಿ ಮಲ್ಟಿನ್ಯಾಷನಲ್ ಬಹುರಾಷ್ಟ್ರೀಯ ಕಂಪನಿಗಳಲ್ಲಿ ವಿಶೇಷವಾಗಿ ನಾವು ಹಿಂದೂಸ್ತಾನ್ ಲಿವರ್ ಲಿಮಿಟೆಡ್ ಹೇಳ್ಬೋದು, ಅಮೆಜಾನ್ ಹೇಳ್ಬೋದು, ಇತ್ತೀಚೆಗೆ ವಾರೆನ್ ಬಫೆಟ್ ಕಂಪನಿ ಕೂಡ ಹೇಳ್ಬೋದು. ಆಮೇಲೆ ನಮ್ಮ ದೇಶದಲ್ಲಿರ್ತಕ್ಕಂಥ ಟಾಟಾ, ಪ್ರೇಮ್ಜಿ, ಮಹೀಂದ್ರ ಮತ್ತು ಅಂಬಾನಿಯವರು ಆಗಿರ್ಬೋದು. ಇವರೆಲ್ಲರೂ ಏನು ಮಾಡ್ತಾರೆ, ಒಂದಿಲ್ಲ ಒಂದು ರೀತಿಯಾಗಿ ಕೈ ಮಿಲಾಯಿಸಿಕೊಂಡು ಮತ್ತೆ ಲಾಭಕ್ಕೆ ಒಂದಾಗಿ ಜನರ ಮೇಲೆ ಪ್ರಭಾವ ಬೀರ್ತಾರೆ. ಈ ಕೋವಿಡ್ ಬಂದಾಗ ದೇಶೀಯ ಮೂಲದ ಬಹುರಾಷ್ಟ್ರೀಯ ಕಂಪನಿಗಳು ಈ ಸರ್ಕಾರಕ್ಕೆ ಜನರ ಸಹಾಯಕ್ಕೆ ಬಂದು ಟಾಟಾ ಅಂತ ಕಾರ್ಪೊರೇಟ್ ಸಂಸ್ಥೆಗಳು ಜನರಿಗೋಸ್ಕರ 15,000 ಕೋಟಿಯನ್ನು 1,500 ಕೋಟಿಯನ್ನು ದಾನ ಮಾಡಿದರು. ಪ್ರೇಮ್ಜಿಯವರು ಸುಮಾರಾಗಿ 800 ಕೋಟಿಯನ್ನು ದಾನ ಮಾಡಿದರು. ಕೊಟಕ್ ಮಹೇಂದ್ರ ಅವರು ಬೇಕಾಗಿರ್ತಕ್ಕಂಥ ಸಾಮಾನು ಸರಂಜಾಮುಗಳನ್ನು ಒದಗಿಸಿದರು, ಎಷ್ಟೋ ಕೋಟಿಯ ಸಾಮಾನು ಸರಂಜಾಮುಗಳನ್ನು. ಆದರೆ ಮುಖೇಶ್ ಅಂಬಾನಿಯವರು ಬರೀ 500 ಕೋಟಿ ದಾನ ಮಾಡ್ತಾರೆ. ಅದಾನಿಯವರು 500 ಕೋಟಿ ದಾನ ಮಾಡ್ತಾರೆ. ಅಂದರೆ ಮತ್ತು ಉಳಿದ ಕಂಪನಿಗಳು ಅಮೆಜಾನ್ ಆಗಲಿ, ವಾರೆನ್ ಬಫೆಟ್ ಆಗಲಿ, ಹಿಂದೂಸ್ತಾನ್ ಲಿವರ್ ಲಿಮಿಟೆಡ್ ಆಗಲಿ, ಸ್ಯಾಮ್ಸಂಗ್ ಆಗಲಿ, ಇನ್ನಿತರ ಕಂಪನಿಗಳು ಒಂದು ಪೈಸೆ ಕೂಡ ಕೊಡೋದಿಲ್ಲ. ಆದರೆ ಅತಿ ಹೆಚ್ಚಿನ ಲಾಭವನ್ನು ಈ ಅಂತಾರಾಷ್ಟ್ರೀಯ ಬೇರೆ ದೇಶದ ಬಹುರಾಷ್ಟ್ರೀಯ ಕಂಪನಿಗಳು ಪಡೆದುಕೊಂಡಿದ್ದಾವೆ. ಆದರೆ ನಮ್ಮ ದೇಶದ ಬಹುರಾಷ್ಟ್ರೀಯ ಕಂಪನಿಗಳು ನಮ್ಮ ಸಹಾಯಕ್ಕೆ ಬಂದು
ನಮ್ಮಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಲಾಭವನ್ನು ನಮ್ಮ ದೇಶಕ್ಕೆ ಕೊಟ್ಟು, ಆದರೆ ನಮ್ಮ ದೇಶದಿಂದ ಲಾಭವನ್ನು ಪಡೆದು ತಮ್ಮ ದೇಶಕ್ಕೆ ಒಯ್ದಿರ್ತಕ್ಕಂಥ ಕಂಪನಿಗಳು ಒಂದು ಪೈಸೆಯನ್ನು ಕೂಡ ಕೊರೋನಾ ಸಮಯದಲ್ಲಿ ಭಾರತಕ್ಕೆ ಕೊಡಲಿಲ್ಲ. ನೇಪಾಳ ಮೂಲದ CEO ಹೊಂದಿರತಕ್ಕಂಥ ಪತಾಂಜಲಿ ಕಂಪನಿ ಕೂಡ ಚಿಕ್ಕದಾದರೂ ಕೂಡ ಅದು ಭಾರತಕ್ಕೆ ಕಾಣಿಕೆಯನ್ನು ಕೊಡಿತು ಕೊರೋನಾ ಸಮಯದಲ್ಲಿ. ಆದರೆ ಉಳಿದ ಅಂದರೆ ಬೇರೆ ದೇಶದ ಬಹುರಾಷ್ಟ್ರೀಯ ಕಂಪನಿ, ಬೇರೆ ದೇಶ ಮೂಲದ ಬಹುರಾಷ್ಟ್ರೀಯ ಕಂಪನಿಗಳು ಕೋವಿಡ್ ಸಮಯದಲ್ಲಿ ಭಾರತಕ್ಕೆ ಯಾವುದೇ ರೀತಿಯ ಸಹಾಯವನ್ನು ಮಾಡಲಿಲ್ಲ. ನಮ್ಮಲ್ಲಿ ಪಡೆದುಕೊಂಡಿರ್ತಕ್ಕಂಥ ನಮ್ಮದೇ ಲಾಭವಾದ ಒಂದು ಅಂಶವನ್ನು ಕೂಡ ಅವು ನಮ್ಮ ದೇಶದಲ್ಲಿ ವ್ಯಯಿಸಲಿಲ್ಲ. ಹೀಗಾಗಿ ಕೆಲವು ಸಲ ಏನಾಗುತ್ತೆ, ನಮ್ಮ ದೇಶದ ಮೂಲವಾಗಿರ್ತಕ್ಕಂಥ ಬಹುರಾಷ್ಟ್ರೀಯ ಕಂಪನಿಗಳು ನಮಗೆ ಭಾಳ ಪ್ರಮುಖವಾಗಿ ಬರ್ತವೆ. ಆ ಕಂಪನಿಗಳು ನಮ್ಮವಾಗ್ತವೆ. ಆದರೆ ಜನರ ಮೇಲೆ ನಿಯಂತ್ರಣ ಹೊಂದಿರ್ತವೆ, ಆ ಮಾತು ಬೇರೆ. ಅಂದರೆ ಅವು ಕೂಡ ಬೇರೆ ದೇಶದ ಜನರನ್ನು ಕೊಳ್ಳೆ ಹೊಡಲಿಕ್ಕೆ ಕೈ ಕೂಡಿಸ್ತವೆ. ನೋ ಡೌಟ್ ಅಬೌಟ್ ಇಟ್, ಅದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ಆದರೂ ಕೂಡ ಕೆಲವಾರು ಸಂದರ್ಭಗಳಲ್ಲಿ ದೇಶದ ಬಹುರಾಷ್ಟ್ರೀಯ ಕಂಪನಿಗಳಾಗಿ ಪರಿವರ್ತನೆ ಆಗಿರ್ತಕ್ಕಂಥ ಕಂಪನಿಗಳು ಆ ದೇಶಕ್ಕೆ ಸಹಾಯ ಮಾಡ್ತವೆ. ಆದರೆ ಅಂಥದೇ ಮಾತುಗಳನ್ನು ಉಳಿದ ಕಂಪನಿಗಳು ಹೇಳಲಿಕ್ಕಾಗಲ್ಲ. ಆದರೆ ಈಗ ಇಲ್ಲಿ ನಾವು ಮಾಡಬೇಕಾದಂಥ ನಮ್ಮ ದೇಶದ ಕಂಪನಿಗಳಾಗಲಿ ಬೇರೆ ದೇಶದ ಕಂಪನಿಗಳಾಗಲಿ ಅವು ಜನರ ಸಹಾಯಕ್ಕೆ ಬರಬೇಕು. ಕಷ್ಟಪಡ್ತಕ್ಕಂಥ ವ್ಯಕ್ತಿಗಳು ಅಟ್ಲೀಸ್ಟ್ ಬದುಕಬೇಕು, ಜೀವನ ಮಾಡಬೇಕು. ಅವರು ಮಕ್ಕಳು ಮರಿಗಳು ಒಂದು ಮಟ್ಟದ ಶಿಕ್ಷಣವನ್ನು ಪಡೆಯಬೇಕು. ಆ ಶಿಕ್ಷಣ ಒಂದು ಭಿಕ್ಷೆ ಆಗಬಾರ್ದು. ಅವರು ಬದುಕು ನೆಮ್ಮದಿಯಿಂದ ನಡಿಬೇಕು. ಮೃಷ್ಟಾನ್ನ ಊಟ ಮಾಡಬೇಕಂತೇಳಿ ಯಾರೂ ಇಷ್ಟಪಡೋದಿಲ್ಲ. ಇಷ್ಟಪಟ್ಟರು ಅದು ಸಿಗ್ಬೋದು ಬಿಡ್ಬೋದು, ಆ ಮಾತು ಬೇರೆ. ಮೃಷ್ಟಾನ್ನ ಬೇಕಂತೇಳಿ ರೈತರು ಅಲ್ಲಿ ಏನು ಸ್ಟ್ರೈಕ್ ಮಾಡ್ತಾ ಇಲ್ಲ. ಯಾರೋ ಒಂದು 4 ಮನುಷ್ಯ ಬೇರೆ ಬೇರೆ ಕ್ಷೇತ್ರದಲ್ಲಿ ಬಂಡವಾಳ ಹಾಕಿರ್ತಕ್ಕಂಥ ವ್ಯಕ್ತಿ ಗಾಡಿ ತಂದು ಬುರ್ರ ಅಂತ ಹೇಳಿಬಿಟ್ರೆ ಅವನು ರೈತ ಅಂತೇಳಿ ಅವನೇನ ರೈತ ಅಂತ ಬಿಂಬಿಸ್ಲಿಕ್ಕಾಗಲ್ಲ. ಇಲ್ಲಿ ಕೆಳವು ಮಧ್ಯಮ ವರ್ಗದ ರೈತರಿದ್ದಾರೆ, ಮಧ್ಯಮ ವರ್ಗದ ರೈತರಿದ್ದಾರೆ, ಉನ್ನತ ಈ ಶ್ರೀಮಂತ ರೈತರು ಕೂಡ ಬರ್ತಾ ಇದ್ದಾರೆ, ಬೇರೆ ಬೇರೆ ತೆರನಾದ ರೈತರು ಕೂಡ ಬರ್ತಾ ಇದ್ದಾರೆ. ಈ ಕೊರೋನಾ ಸಮಯದಲ್ಲಿ ಅಭಾರಿತವಾಗಿರ್ತಕ್ಕಂಥ ಒಂದು ಕ್ಷೇತ್ರ ಅಂದರೆ ಉತ್ಪಾದನೆಯಲ್ಲಿ ಕೃಷಿ ಕ್ಷೇತ್ರ ಅಂತ ಹೇಳ್ತಾರೆ. ಉಳಿದ ಕ್ಷೇತ್ರಗಳೆಲ್ಲ ಒಂದಿಲ್ಲ ಒಂದು ರೀತಿಯಾಗಿ ಬಂದಾಗ್ಬೋದು, ಆದರೆ ಕೃಷಿ ಕ್ಷೇತ್ರ ಮಾತ್ರ ಜನರಿಗೆ ಉದ್ಯೋಗವನ್ನು ಕೊಡಿತು. ಆ ಕೃಷಿ ಕ್ಷೇತ್ರ ಅತಿ ಹೆಚ್ಚಿನ ಉತ್ಪಾದನೆಯನ್ನು ಮಾಡಿರಲಿಕ್ಕಿಲ್ಲ. ಯಾಕಂದರೆ ಇರ್ತಕ್ಕಂಥ ಉತ್ಪಾದಿತ ವಸ್ತುಗಳಿಗೆ ಅದಕ್ಕೆ ಸರಿಯಾದ ರೇಟ್ ಸಿಗದೇ ಇದ್ದಾಗ ಎಷ್ಟೋ ಜನ ಕೃಷಿಯನ್ನು ಬಿಟ್ಟು ಬೇರೆ ದಾರಿಯನ್ನು ನೋಡಿಕೊಳ್ತಾ ಇದ್ದಾರೆ. ಅದು ಬಂದಾಗಬೇಕು, ಅದು ನಿಲ್ಲಬೇಕು. ರೈತ ಒಂದು ಮಟ್ಟಕ್ಕೆ ನೆಮ್ಮದಿಯುತ ಜೀವನ ನಡೆಸಬೇಕಾದ್ರೆ ಸರ್ಕಾರ, ಸಂಘ ಸಂಸ್ಥೆಗಳು, ಕಾರ್ಪೊರೇಟ್ಗಳು ಒಂದಿಲ್ಲ ಒಂದು ರೀತಿಯಾಗಿ ಆ ರೈತನು ಬೆಳೆದಿರ್ತಕ್ಕಂಥ ವಸ್ತುಗಳಿಗೆ ಒಂದು ನ್ಯಾಯಬದ್ಧವಾದ ದರವನ್ನು ನಿಗದಿಪಡಿಸಿ ಆ ರೈತರನ್ನು ಕೂಡ ಮೇಲೆತ್ತಬೇಕು, ತಾವು ಕೂಡ ವೃದ್ಧಿಯಾಗಬೇಕು. ಆ ದಿಕ್ಕಿನತ್ತ ನಮ್ಮ ಪಾಲಿಸಿಗಳು ಹೋಗಬೇಕಾಗಿದೆ. ಹಾಗೆ ಇಲ್ಲೇನಾಗ್ತಾ ಇದೆ, ಈ ಕಾರ್ಪೊರೇಟ್ ಸಂಸ್ಥೆಯ ಸ್ಪರ್ಧೆ ಒಳಗೆ ಏನಾಗ್ತದೆ, ಬೇರೆ ಬೇರೆ ಶಕ್ತಿಗಳು ಕೂಡ್ಕೊಂಡು ಬರ್ತವೆ. ಈ ಶಾಂತಿಕೃತ ಸಂಸ್ಕೃತಿಯ ಶಕ್ತಿಗಳು, ಪ್ರೇಮಕೃತ ಸಂಸ್ಕೃತಿಯ ಶಕ್ತಿಗಳು, ಆಮೇಲೆ ಇತರ ಕೃತ ಸಂಸ್ಕೃತಿ ಶಕ್ತಿಗಳು ಕೂಡ್ಕೊಂಡು ಏನು ಮಾಡ್ತವೆ, ಆ ರೈತರ ಹೆಸರಿನಲ್ಲಿ ದಂಗೆ ದೊಂಬೆಯನ್ನು ಎಬ್ಬಿಸಿ ಈ ಅಹಿಂಸಾತ್ಮಕವಾಗಿ ನಡೀತಕ್ಕಂಥ ಹೋರಾಟವನ್ನು ಹಿಂಸಮಯಗೊಳಿಸ್ತವೆ. ಅದಕ್ಕೆ ಆ ಹಿಂಸಾತ್ಮಕ ಹೋರಾಟ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಬೇರೆ ಬೇರೆ ರೀತಿಯಿಂದ ಫಂಡ್ ಬಂದಿರ್ಬೋದು, ಬಂದಿಲ್ಲ ಅಂತ ಹೇಳೋಕ್ಕಾಗಲ್ಲ. ಎಷ್ಟೋ ಮಂದಿ ರೈತರ ಹೆಸರಿನಲ್ಲಿ ಕೆಲವು ರೈತರೇ ಅದಕ್ಕೆ ಬಲಿಯಾಗಿರ್ಬೋದು, ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಆದರೆ ಅವೆಲ್ಲದರ ಒಂದು ಚಟುವಟಿಕೆ ಆಳುವ ವರ್ಗದಲ್ಲಿರ್ತದೆ, ಆಡಳಿತ ವರ್ಗದಲ್ಲಿರ್ತದೆ. ಆ ಆಡಳಿತ ವರ್ಗ ಅವುಗಳನ್ನೆಲ್ಲ ಪತ್ತೆ ಹಚ್ಚಿ ಅವರ ಮೇಲೆ ಕ್ರಮವನ್ನು ಜರುಗಿಸಬೇಕು. ಇಲ್ಲದಿದ್ದರೆ ಆ ಶಕ್ತಿಗಳೇನು ಮಾಡ್ತವೆ, ಆಘಾತಕಾರಿ ಶಕ್ತಿಗಳಾಗಿ ಭಾರತದ ಸಾಮರಸ್ಯವನ್ನೇ ಹಾಳು ಮಾಡಿಬಿಡುತ್ತವೆ. ರೈತರ ಚಳವಳಿ ನಮ್ಮ ದೇಶದ ಆಂತರಿಕ ಚಳವಳಿ. ಇಲ್ಲಿ ಕೆನಡಾದವರದಾಗಲಿ, ಬ್ರಿಟನ್ದವರದಾಗಲಿ, ಅಮೇರಿಕದವರದಾಗಲಿ, ಚೈನಾ ಪಾಕಿಸ್ತಾನದವರಲ್ಲಿ ಕೆಲಸನೇ ಇಲ್ಲ. ನಮ್ಮ ಕೆಲಸ ಏನಿದೆ ಅಷ್ಟು ಬಂದು ಮಾಡ್ಕೊಂಡು ಹೋಗಿರಬೇಕು. ಆ ದೇಶಗಳು ನಮ್ಮ ದೇಶದ ಕೆಲವು ಉತ್ಪಾದಕ ವಸ್ತುಗಳು, ಅತಿಥಿಗಳು ಮಾತ್ರ.
ಆದರೆ ನಮ್ಮ ಚಟುವಟಿಕೆಗಳಲ್ಲಿ, ನಮ್ಮ ಆಂತರಿಕ ಚಟುವಟಿಕೆಗಳು ಅವರು ಕೈ ಹಾಕ್ಲಿಕ್ಕೆ ಹೋದರೆ ಅದು ಭಾಳ ಕಷ್ಟದ ಕೆಲಸ ಆಗುತ್ತೆ. ಅದಕ್ಕೆ ಆ ದೇಶಗಳು ಬೆಲೆ ತೆತ್ತಬೇಕಾಗುತ್ತೆ. ಆಮೇಲೆ ಆ ದೇಶಗಳು ಬೆಲೆ ತೆತ್ತಿದರೆ ನಮ್ಮ ದೇಶ ಅದಕ್ಕೆ ಬೆಲೆ ತೆತ್ತಬೇಕಾಗುತ್ತೆ. ಹೀಗಾಗಿ ನಾವು ನಮ್ಮ ದೇಶದ ಒಂದು ಸಂಸ್ಕೃತಿ ಏನಿದೆಯಲ್ಲ, ಈ ವಿಶ್ವ ಒಂದೇ ಕುಲಂ ಅಂತಕ್ಕಂಥ ಒಂದು ಸಂಸ್ಕೃತಿ ಇದೆಯಲ್ಲ, ಆ ಸಂಸ್ಕೃತಿಯನ್ನು ನಾವು ಬೆಳೆಸ್ಕೊಂಡು ಹೋಗಬೇಕಾದ್ರೆ ಅನ್ಯ ದೇಶಿ ಮೂಲದ ಈ ಶಕ್ತಿಗಳಿದಾವಲ್ಲ, ಈ ಶಕ್ತಿಗಳನ್ನು ನಾವು ಹದ್ದು ಬಸ್ನಲ್ಲಿಡಬೇಕಾಗತ್ತೆ. ಆ ಹದ್ದು ಬಸ್ನಲ್ಲಿಡ್ತಕ್ಕಂಥ ಕೆಲಸ ಈ ಆಳುವ ವರ್ಗ ಮತ್ತು ಆಡಳಿತ ವರ್ಗ ಮಾಡಬೇಕು. ಅದೆಲ್ಲ ಬಿಟ್ಟು ಬರೀ ಅವ್ರ ಮೇಲೆ ಇವ್ರ ಮೇಲೆ ಗೂಬೆ ಕೂರಿಸ್ತಾ ಹೋದರೆ ನಾವು ನಮ್ಮ ಒಂದು ಸಮತೋಲನವನ್ನು, ನಮ್ಮ ದೇಶದ ಸಾಮರಸ್ಯವನ್ನು ನಾವೇ ಕೆಡಿಸಲಿಕ್ಕೆ ಪ್ರಾರಂಭ ಮಾಡಿದಂಗಾಗುತ್ತೆ. ಆ ಹಿನ್ನೆಲೆಯಲ್ಲಿ ನಮ್ಮ ಆಳುವ ವರ್ಗಗಳು ಮತ್ತು ಆಡಳಿತ ವರ್ಗಗಳು ವಿಚಾರ ಮಾಡಬೇಕು. ಆದಷ್ಟು ಬೇಗನೆ ಆ ರೈತರು ಒಂದು ಸಮಯೋಚಿತ ನ್ಯಾಯಬದ್ಧವಾದ ಒಂದು ಹಂತಕ್ಕೆ ನ್ಯಾಯಬದ್ಧವಾದ ಬೇಡಿಕೆಯನ್ನು ಈಡೇರಿಸಿಕೊಂಡು ಅವರು ತಮ್ಮ ಮನೆಗಳಿಗೆ ಹಿಂತಿರುಗಬೇಕು, ತಮ್ಮ ಕೆಲಸದಲ್ಲಿ ತೊಡಗಬೇಕು. ಉತ್ಪಾದಿಸಿ ನೆಮ್ಮದಿಯುತ ಜೀವನವನ್ನು ಮಾಡಲಿಕ್ಕೆ ಅವರು ಕೂಡ ನೆಮ್ಮದಿ ಜೀವನ ನಡೆಸಲಿಕ್ಕೆ ಅವರಿಗೆ ಸಹಕರಿಸಬೇಕು. ಅದ್ರ ಜೊತೆಗೆ ನಾವು ಕೂಡ ಬೆಳವಣಿಗೆ ಆಗಬೇಕು. ಈ ಒಂದು ಸಮತೋಲಿತ ವಿಚಾರವಿಟ್ಟುಕೊಂಡು ನಾವು ಮುನ್ನಡೆಯಬೇಕಾಗುತ್ತೆ. ಈ ಸಮತೋಲಿತ ವಿಚಾರವನ್ನು ಬಿಟ್ಟು ನಂದು ಒಂದು ಕಣ್ಣು ಹೋಗಿದೆ ಅವನು ಎರಡು ಕಣ್ಣು ಹೋಗಲಿ ಅಂತಕ್ಕಂಥ ವಿಚಾರ ಆಗಲಿ, ಅಥವಾ ಈ ಕುರುಡುಗಣ್ಣಿಗಿಂತ ಮೆಳ್ಳುಗಣ್ಣು ಮೇಲ್ತಕ್ಕಂಥ ವಿಚಾರ ಆಗಲಿ ಭಾಳ ಅಸಂಬದ್ಧ ಆಗುತ್ತೆ, ಭಾಳ ಅನಾರೋಗ್ಯಕರ ಆಗುತ್ತೆ. ಆ ಅಸಂಬದ್ಧ ಅನಾರೋಗ್ಯಕರ ವಿಚಾರವನ್ನು ತೊರೆಬಿಟ್ಟು ಏನು ಮಾಡಬೇಕಾಗುತ್ತೆ, ನಾವು ಮುನ್ನಡೆಯಿಡಬೇಕಾಗತ್ತೆ. ಇಲ್ಲದಿದ್ದರೆ ಏನಾಗುತ್ತೆ, ಏಕ ಕುಟುಂಬೀಕೃತ ಮತ್ತು ಸಂಘೀಕೃತ ಪರಿವಾರದ ಸರ್ಕಾರಗಳ ಅಥವಾ ಆಡಳಿತ ವರ್ಗ ಮತ್ತು ಆಳ್ವರ್ಗಗಳು ಜನರ ಜೀವನದ ಮೇಲೆ ಪ್ರಭಾವ ಬೀರಿ ಏನಾಗ್ತವೆ, ಜನರ ಜೀವನವೇ ಅಸ್ತವ್ಯಸ್ತ ಆಗ್ಬೋದು. ಕೆಲವು ಸಲ ಏಕ ಕುಟುಂಬಕೃತ ವ್ಯಕ್ತಿಗಳಿಗಿಂತ ಈ ಸಂಘೀಕೃತ ಪರಿವಾರಕೃತ ವ್ಯಕ್ತಿಗಳೇ ಜನರಿಗೆ ಸಮೀಪ ಆಗಿಬಿಡ್ಬೋದು. ಆದರೂ ಕೂಡ ಈ ಮನುಷ್ಯ ಕೇಂದ್ರೀಕೃತ ಸಮಾಜ ಭಾಳ ಮುಖ್ಯ ಆಗ್ತದೆ ಹೊರತು ಈ ಪರಿವಾರಕೃತ ಸಂಸ್ಕೃತಿ ಮನುಷ್ಯ ಕೇಂದ್ರಿತ ಸಮಾಜಕ್ಕೆ ಅಷ್ಟು ಸರಿಯಾಗಿ ಸ್ಪಂದಿಸದೇ ಇದ್ದರೆ ಅಂತರನ್ನು ಬದಲಾಯಿಸ್ತಕ್ಕಂಥ ಶಕ್ತಿ ಕೂಡ ಈ ಜನಸಾಮಾನ್ಯರಿಗೆ ಬರಬೇಕು. ಇದು ಭಾಳ ಸಂಕೀರ್ಣವಾಗಿರ್ತಕ್ಕಂಥ ಒಂದು ಸಮಸ್ಯೆ, ಸಂಕೀರ್ಣವಾಗಿರ್ತಕ್ಕಂಥ ವಿಷಯ. ಇದನ್ನು ನಮ್ಮ ದೇಶದ ಪ್ರಜೆಗಳು ಅರ್ಥ ಮಾಡಿಕೊಂಡು ಆ ದಿಕ್ಕಿನತ್ತ ಕಾರ್ಯರೂಪದಲ್ಲಿ ತೊಡಗಿಸಿಕೊಂಡ್ರೆ ನಾವು ಬರಲಿರುವ ಮುಂದಿನ ದಿನಗಳಲ್ಲಿ ಒಂದು ಕಲುಷಿತ ರಹಿತ ಒಂದು ಸಂಸ್ಕೃತಿಯನ್ನು ಹುಟ್ಟುಹಾಕಲಿಕ್ಕೆ ಸಾಧ್ಯತೆ ಆಗುತ್ತೆ. ಆಮೇಲೆ ಒಂದು ಮಟ್ಟಿಗೆ ನೆಮ್ಮದಿಯುತ ಜೀವನ ನಡೆಸಲಿಕ್ಕೆ ಸಾಧ್ಯತೆ ಆಗುತ್ತದೆ ಅಂತೇಳಿ ನನಗನ್ನಿಸ್ತಾ ಇದೆ. ಮಾನ್ಯರೇ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ. ಮತ್ತೆ ಮುಂದಿನ ಕಥಾನಕದಲ್ಲಿ ಭೇಟಿಯಾಗೋಣ. ನಮಸ್ಕಾರ.